ನಾಳೆ ಅಂದರೆ ಜುಲೈ 10 11 ಗಂಟೆ 30 ನಿಮಿಷಕ್ಕೆ ನಿಮ್ಮ ಒಂದು ರಿಸಲ್ಟು ಅನೌನ್ಸ್ಡ್ ಆಗುತ್ತೆ. 11 ಗಂಟೆ 30 ನಿಮಿಷಕ್ಕೆ ಇದೇ ಒಂದು ಲಿಂಕಲ್ಲಿ ನಿಮ್ಮ ರಿಸಲ್ಟು ಅನೌನ್ಸ್ಡ್ ಆಗುತ್ತೆ. ಇಲ್ಲಿ ಇದ್ರ ಮೇಲ್ಗಡೆ ನಿಮ್ಮ ರಿಸಲ್ಟು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ಅಥವಾ ಈಗ ಲಿಂಕ್ ಕೊಡ್ತೀನಿ, ಅಪ್ಡೇಟ್ ಆದ ತಕ್ಷಣ ಅದನ್ನು ಕೂಡ ಲಿಂಕ್ ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೊಂದು ಕಿವಿ ಮಾತೇನೆಂದರೆ, ಈ ರಿಸಲ್ಟಲ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳು 100% ಪಾಸಾಗಿ ಬರಲಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾವುದೇ ವಿದ್ಯಾರ್ಥಿಗಳು ಫೇಲ್ ಆಗಬಾರ್ದು. 100% SLC ಸೆಕೆಂಡ್ ಎಕ್ಸಾಮನ್ನು ಬರೆದಿರ್ತಕ್ಕಂಥವ್ರು, ಅಂದರೆ SLC ಎಕ್ಸಾಮ್ 2 ಬರೆದ ಎಲ್ಲ ವಿದ್ಯಾರ್ಥಿಗಳು 100% ಪಾಸ್ ಆಗಲಿ ಅಂತ ನಾನು ದೇವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಪಾಸ್ ಆದರೆ ನಿಮ್ಮ ರಿಸಲ್ಟ್ನ ಈ ಒಂದು ವಿಡಿಯೋ ಕೆಳಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನೋಡಿ ವಿದ್ಯಾರ್ಥಿಗಳೇ, ಒಂದು ವೇಳೆ ಅಚಾನಕ್ಕಾಗಿ ನೀವು ಅನುತ್ತೀರ್ಣರಾದರೆ ಅಥವಾ ಫೇಲ್ ಆದರೆ ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಿಮಗೆ SSLC ಎಕ್ಸಾಮ್ 3 ಇದೆ, ಅಲ್ಲಿ ಕಟ್ಟಿ ತಗೊಳ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಯಾವುದೇ ರೀತಿ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ನಾನು ಹೇಳೋದಷ್ಟೇ, ಎಕ್ಸಾಮ್ ಮುಖ್ಯ ಅಲ್ಲ. ಈ ಪರೀಕ್ಷೆ ಫೇಲ್ ಆದರೆ ಏನಾಯಿತು, ಎಕ್ಸಾಮ್ 3 ಬರ್ರಿ, ಅಲ್ಲಿ ಪಾಸ್ ಆಗಿರಿ. ಒಂದು ವೇಳೆ ಬಿಟ್ಟು ಆರಾಮ್ ನಿಮ್ಮ ತಂದೆ ತಾಯಿ ಜೊತೆ ಕೆಲಸ ಮಾಡ್ತಾ ಎಂಜಾಯ್ ಮಾಡಿ ಲೈಫನ್ನು. ಈ ರಿಸಲ್ಟ್ ಏನು ಇಂಪಾರ್ಟೆಂಟ್ ಅಲ್ಲ. ರಿಸಲ್ಟ್ ಪಾಸ್ ಆದರೆ ನೀವು ಮುಂದೆ ಎಜುಕೇಷನ್ ಓದ್ಬೋದು ಅಷ್ಟೇ. ಫೇಲ್ ಆದರೆ ಏನಾರ ಹೋಗ್ಬಿಡುತ್ತಾ? ಇಲ್ಲ. ಆರಾಮ್ ನಿಮ್ಮ ತಂದೆ ತಾಯಿ ಜೊತೆ ಇರಿ, ಲೈಫನ್ನು ಎಂಜಾಯ್ ಮಾಡಿ. ಲೈಫ್ ಪ್ರತಿ ಕ್ಷಣವೂ ನೀವು ಎಂಜಾಯ್ ಮಾಡಬೇಕಷ್ಟೇ. ನೀವು ಉತ್ತೀರ್ಣರಾದರೆ ಮುಂದೆ ಎಜುಕೇಷನ್ ಹಚ್ಚಿ ಉನ್ನತ ಮಟ್ಟಕ್ಕೆ ಬೆಳೀರಿ. ಒಂದು ವೇಳೆ ನೀವು ಫೇಲ್ ಆಗಿದ್ದೀರಂತ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ ಪ್ರೆಜರನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಬಿ ಹ್ಯಾಪಿ ಅಷ್ಟೇ. ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನೀವು SSLC ಎಕ್ಸಾಮ್ 2 ಪಾಸ್ ಆದ ತಕ್ಷಣ ಈ ಒಂದು ಕೆಲಸ ಮಾಡಲೇಬೇಕು. ಏನಂದರೆ, ನಿಮ್ಮ ರಿಸಲ್ಟ್ ಪಾಸ್ ಆಯಿತು ಅಂದ್ಕೊಳ್ಳಿ, ನೀವು ಉತ್ತೀರ್ಣರಾದ್ರಿ. ಆದ ತಕ್ಷಣವೇ ನೀವು ಫಸ್ಟು ಜುಲೈ 10 ನಾಳೆ ರಿಸಲ್ಟ್ ಬರುತ್ತೆ. ಜುಲೈ 11ರಿಂದಲೇ PUC ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ PUC ಮತ್ತು ಫಸ್ಟ್ PUC ಈ ಸೆಕೆಂಡ್ ರಿಸಲ್ಟ್ ಅಂದರೆ SSLC ಸೆಕೆಂಡ್ ರಿಸಲ್ಟ್ ಬಂದ ತಕ್ಷಣ ಫಸ್ಟ್ PUC ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಜುಲೈ 11ರಿಂದನೇ ಸ್ಟಾರ್ಟ್ ಆಗಿರುತ್ತೆ. ದಯವಿಟ್ಟು ಫಸ್ಟ್ ನೀವು ಅಡ್ಮಿಷನ್ ಮಾಡಿಸಿ, ಮತ್ತು ಲೇಟ್ ಮಾಡಿಬಿಡಿ. ಆ ಕುರಿತು ಏನಾದರೂ ಆದೇಶ ಪ್ರತಿ ಬಂದರೆ ನಾನು ಅಪ್ಡೇಟ್ ಮಾಡ್ತೀನಿ. ಅಂದರೆ SLC ಸೆಕೆಂಡ್ ಎಕ್ಸಾಮ್ ಪಾಸ್ ಆದ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರೊಸೆಸ್ ಕುರಿತು ವಿಡಿಯೋ ಬಂದರೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ನೀವು ಜುಲೈ 11ರಿಂದನೇ ಯಾವುದೇ ಕಾಲೇಜ್ ಇರಲಿ, ಡಿಪ್ಲೊಮೊ ಇರಲಿ, PUC ಇರಲಿ, ITI ಇರಲಿ, ನೇರವಾಗಿ ಭೇಟಿ ನೀಡಿ ಅಡ್ಮಿಷನನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ದೆನ್ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಇಷ್ಟು ದಿನ ಈ ಒಂದು SSLC ಎಕ್ಸಾಮ್ 2 ರಿಸಲ್ಟೇ ನಮ್ಮ ಒಂದು ಚಾನಲ್ಲು 1K ಸಬ್ಸ್ಕ್ರೈಬರ್ಸ್ ಮತ್ತು 4K ವ್ಯೂ ಅವರ್ಸ್, ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ತಾಸು ವಿಡಿಯೋ ಅಪ್ಡೇಟ್ ಆಗಿದೆ. ಇದರಿಂದ ನಮ್ಮ ಚಾನಲ್ಲು ಮಾನಿಟೈಸೇಷನ್, ಅಂದರೆ ಯೂಟ್ಯೂಬ್ ಮನಿ ಅರ್ನ್ ಮಾಡಲು ಮಾನಿಟೈಸೇಷನ್ ಅಂತ ಕರಿತೀವಿ ನಾವು, ಅದು ಆನ್ ಆಗಿರತಕ್ಕಂಥದ್ದು. ನಮಗೆ ಯೂಟ್ಯೂಬಿಂದ ಅರ್ನ್ ಕೂಡ ಸ್ಟಾರ್ಟ್ ಆಗುತ್ತೆ ಈ ಒಂದು ದಿನದಿಂದ. ಅದಕ್ಕೆ ನಿಮ್ಮ ಒಂದು SSLC ಎಕ್ಸಾಮ್ 2 ವಿದ್ಯಾರ್ಥಿಗಳ ಏನು ನೋಡಿದ್ದೀರಲ್ಲ, ಅವರ ಒಂದು ಕಾಂಟ್ರಿಬ್ಯೂಷನ್ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆಲ್ಲ ಹಾರ್ಟ್ಫುಲ್ಲಿ ಥ್ಯಾಂಕ್ ಹೇಳ್ತೀನಿ. ಇಂದಿಂದ ನಮ್ಮ ಒಂದು ವಿಡಿಯೋಗಳನ್ನು ನೋಡೋಲ್ಲ ನೀವು, ಯಾಕಂದರೆ ನಿಮಗೆ ಏನು ಮಾಹಿತಿ ಬೇಕಿತ್ತು ಅದು ಸಿಕ್ತು. ಹಾಗಾಗಿ ಇನ್ನಿಂದ ನಮ್ಮ ಒಂದು ವಿಡಿಯೋನ ನೋಡೋದು ಕಡಿಮೆ ಮಾಡ್ತೀರಾ. ಇರಲಿ, ಡೋಂಟ್ ವೆರಿ. ಆದರೆ ನೀವು ರಿಸಲ್ಟ್ ಫೇಲ್ ಆಗಲಿ ಪಾಸ್ ಆಗಲಿ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ. ಆರಾಮಾಗಿ ಪಾಸ್ ಆದರೆ ಮುಂದೆ ಅಡ್ಮಿಷನ್ ಮಾಡಿಸಿ ಜುಲೈ 11ರಿಂದಲೇ. ಒಂದು ವೇಳೆ ಅನುತ್ತೀರ್ಣರಾದರೆ ಡೋಂಟ್ ವೆರಿ, ಬಿ ಹ್ಯಾಪಿ ಯುವರ್ ಲೈಫ್. SLC ಎಕ್ಸಾಮ್ 3 ಬರ್ರಿ, ಅಲ್ಲಿ ಪಾಸ್ ಆಗಿರಿ, ನಿಮ್ಮ ನೆಕ್ಸ್ಟ್ ಕರಿಯರ್ನ ಒಂದು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮತ್ತು ಸಪೋರ್ಟ್ ಮಾಡದೇ ಇರೋ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ರಿಸಲ್ಟನ್ನು ನಾಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.